ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ಬೆನ್ನು ಹುರಿ ಅನ್ನೋದು ಮೂಳೆಗಳ ಜೋಡಣೆ, ದೇಹದ ಬಹುತೇಕ ಭಾಗಗಳನ್ನು ಜೋಡಿಸುವಂತಹ ಅಂಗ. ಇದು ಸಾಮಾನ್ಯವಾಗಿ ವಯಸ್ಕರಲ್ಲಂತೂ ಬೆನ್ನು ನೋವು ತೀರಾ ಹೆಚ್ಚಾಗಿ ಕಾಡ್ತಾ ಇರುತ್ತೆ. ಹಾಗಾದ್ರೆ ಈ ಬೆನ್ನು ಹುರಿ ಸಮಸ್ಯೆಗಳಿಗೆ ಏನು ಕಾರಣ, ಯಾವ ರೀತಿ ಚಿಕಿತ್ಸೆ ಇದೆ, ಇದೆಲ್ಲದರ ಬಗ್ಗೆ ತಿಳ್ಕೋಣ. ಇದೆ ಇವತ್ತಿನ ಸುಹಾಸಿನಿ ವಿಶೇಷ. ಬೆನ್ನು ನೋವಿಗೆ ಗುಡ್ ಬೈ ಹೇಳಿ. ಬೆನ್ನು ನೋವಿನ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇವತ್ತು ಮಣಿಪಾಲ್ ಹಾಸ್ಪಿಟಲ್ನ ಡಾಕ್ಟರ್, ಕನ್ಸಲ್ಟೆಂಟ್ ಸ್ಪೈನ್ ಸರ್ಜನ್ ಆಗಿರುವಂಥ ಡಾಕ್ಟರ್ ವಿದ್ಯಾಧರ್ ಅವರಿದ್ದಾರೆ. ಡಾಕ್ಟರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಸೊ ಡಾಕ್ಟರ್, ಮೊದಲಿಗೆ ಬೆನ್ನು ಹುರಿ ಅಂತ ಎಷ್ಟು ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ? ಯಾವೆಲ್ಲ ಅಂಗಗಳನ್ನು ಜೋಡಿಸುವಂಥದ್ದು ಇದು? ಬೆನ್ನು ಮೂಳೆ ಬಂದ್ಬಿಟ್ಟು ತಲೆಯಿಂದ ಶುರುವಾಗಿ ಕೆಳಗೆ ಬೆನ್ನಿನ ಎಂಡ್ ಅಂದರೆ ಟೇಲ್ ಬೋನ್ ಹೇಳ್ತೀವಿ, ಅಲ್ಲಿ ತನಕ ಇದೆ. ಇದರಲ್ಲಿ ಕುತ್ತಿಗೆ, ಬೆನ್ನು ಮತ್ತು ಮಧ್ಯ ಬೆನ್ನು, ಹೀಗೆ ಮೂರು ಭಾಗವಾಗಿ ನಾವು ಇದನ್ನು ಡಿವೈಡ್ ಮಾಡ್ಕೊಳ್ಬೋದು. ಮೋಸ್ಟ್ ಕಾಮನ್ಲಿ ಈ ಬೆನ್ನು ಒಂದು ಬಂದುಬಿಟ್ಟು ಕುತ್ತಿಗೆ ಮತ್ತು ಕೆಳಗಿನ ಬೆನ್ನು, ಅದರಲ್ಲಿ ಎರಡರಲ್ಲಿ ಇರುತ್ತೆ. ಈ ಎರಡರಲ್ಲೂ ಕೆಳಗಿನ ಬೆನ್ನು ನೋವು ತುಂಬಾ ಕಾಮನ್. ಈವನ್ ಕುತ್ತಿಗೆ ನೋವಿಗಿಂತ ಕೆಳಗಿನ ಬೆನ್ನು ನೋವು ತುಂಬಾ ಕಾಮನ್. ಆಲ್ಮೋಸ್ಟ್ ಲಿಟ್ರೇಚರ್ನ ಪ್ರಕಾರ 8 out of 10 people ವಿಲ್ ಸಫರ್ ಫ್ರಮ್ ಬೆನ್ನು ನೋವು ಎಟ್ ಸಮ್ ಪಾಯಿಂಟ್ ಆಫ್ ಟೈಮ್ ಇನ್ ಲೈಫ್. ಅಂದರೆ ಯಾವುದೇ ಒಬ್ಬನ ಮನುಷ್ಯನ ಜೀವನ ಪೂರ್ತಿ ನೋಡಿದರೆ ಅಟ್ಲೀಸ್ಟ್ ಒಂದ್ಸಲ ಅವನಿಗೆ ಬೆನ್ನು ನೋವು ಬಂದೇ ಬರುತ್ತೆ ಸಾಯೋ ಮೊದಲು. ಹೌದು. ಸೊ ಇಟ್ ಈಸ್ ಒನ್ ಆಫ್ ದಿ ಕಾಮನೆಸ್ಟ್ ಡಿಸೀಸಸ್. ಹೌದು. ಸೊ ಈ ಬೆನ್ನು ನೋವು ಎರಡು ಥರ ಅಂತ ಹೇಳ್ಬಹುದು ನಾವು. ಅಂದರೆ ಒಂದು ಸಡನ್ ಆಗಿ ಏನೋ ಒಂದು ಬಗ್ಗೋದ್ರಲ್ಲೋ ಬಾಗೋದ್ರಲ್ಲೋ ಎದ್ದೇಳೋದ್ರಲ್ಲೋ ವ್ಯತ್ಯಾಸ ಆಗಿ ಬರುವಂಥ ಕ್ಷಣಿಕ ನೋವು ಅಂತ ಹೇಳ್ಬೋದು. ಕೆಲವೊಂದು ಸತತವಾಗಿ ಕಾಡ್ತಾನೆ ಇರುತ್ತೆ ಬೆನ್ನು ನೋವು ಅನ್ನೋಂಥದ್ದು. ಸೊ ಯಾವ ರೀತಿ ಇದನ್ನು ಡಿಫ್ರೆನ್ಶಿಯೇಟ್ ಮಾಡ್ಬೋದು ಅಂತ? ಹೆಚ್ಚಿನ ಬೆನ್ನು ನೋವುಗಳು ಬಂದ್ಬಿಟ್ಟು ನಾವು ಮಾಡ್ಕೊಳ್ಳುವಂಥದ್ದು, ಅಂದರೆ ಬೇಡದಿದ್ದದನ್ನು ಮಾಡ್ಕೊಳ್ಳುವಂಥದ್ದು, ಸಡನ್ ಆಗಿ ಏನಾದರೂ ಭಾರವನ್ನು ಎತ್ತುವಂಥದ್ದು, ಇಲ್ಲ ಬಗ್ಗಿ ಮಗು ಎತ್ಕೊಳ್ಳೋದು, ಅಪರೂಪಕ್ಕೊಂದ್ಸಲ ಮಾಡೋದು. ದಿನ ಮಾಡ್ತಾ ಇದ್ರೆ ಏನು ತೊಂದರೆ ಇಲ್ಲ. ಅವರು ಹೇಳ್ತಾರಲ್ಲ, ಗಾದೆ ಇದೆಯಲ್ಲ, ದಿನ ಎತ್ತಾ ಇದ್ರೆ ಆನೆಂತನ ಎತ್ಬೋದು. ಬಟ್ ಇದು ಅಪರೂಪಕ್ಕೊಂದ್ಸಲ ಮಾಡಿದರೆ ಕಷ್ಟ. ನಾವು ಹೇಳ್ತೀವಿ, ಇಲ್ಲ ರೀ ನಮ್ಗೆ ಬೆನ್ನು ನೋವು, ಒಂದಿನ ಏನೋ ಒಂದು ಸ್ವಲ್ಪ ಸಣ್ಣ ಪಾತ್ರೆ ಎತ್ತಿದೆ ನೋವು ಬಂತು. ಅದೇ ಆ ಕೂಲಿಯವ ನೋಡಿದರೆ ದಿನ ಒಂದೊಂದು ಮೂಟೆ ಭತ್ತ ಹೊರ್ತಾ ಇರ್ತಾನೆ, ಲಾರಿಯಿಂದ ಕೆಳಗಿಂದ ಲಾರಿಗೆ ಲೋಡ್ ಅನ್ಲೋಡ್ ಮಾಡ್ತಾ ಇರ್ತಾನೆ, ಅವನಿಗೆ ನೋವಿಲ್ಲ, ನನಗೆ ಬರೀ ಒಂದು ಪಾತ್ರೆ ಎತ್ತಿದ್ದಕ್ಕೆ ಬಂದ್ಬಿಡ್ತು ಅಂತೇಳಿ ಹೇಳ್ತಾರೆ. ತುಂಬ ಸಹಜವಾಗಿ ನಮ್ಗೆ ಕಾಡತ್ತೆ. ಅದು ಯಾಕಪ್ಪ ಕೆಲವರಿಗೆ ಮಾತ್ರ ಬರುತ್ತೆ, ಕೆಲವರಿಗೆ ಬರಲ್ಲ. ಬಟ್ ಇದೇನು ಅಂದರೆ ಬೆನ್ನಲ್ಲಿ 33 ಎಲುಬುಗಳಿದ್ದಾವೆ. ಆ 33 ಎಲುಬುಗಳಲ್ಲೂ ಪ್ರತಿ 2 ಎಲುಬಿಗೆ ಮಧ್ಯೆ ಒಂದು 3 ಜಾಯಿಂಟ್ಸ್ ಇರತ್ತೆ. ಒಂದು ಡಿಸ್ಕ್ ಮತ್ತು 2 ಫೆಸೆಟ್ ಜಾಯಿಂಟ್ಸ್ ಅಂತೇಳಿ. ಡಿಸ್ಕ್ ಅನ್ನೋದು ಕುಷನ್ ಥರ, ಜಾಯಿಂಟ್ಸ್ ಅನ್ನೋದು ಬೇರಿಂಗ್ ಥರ. ಅಂದರೆ ಈ ಬೇರಿಂಗ್ಗಳು ವಾಹನಗಳಲ್ಲಿ ಬೇರಿಂಗ್ಗಳು ಇರುತ್ತೆ, ಇಲ್ಲ ಫ್ಯಾನ್ನಲ್ಲಿರುತ್ತೆ, ಆ ಥರ. ಇವಾಗ ಮನೆ ಫ್ಯಾನಿನ ವಿಷಯನೇ ತಗೊಳ್ಳಿ, ಅದರೊಳಗೆ ಒಂದು ಬೇರಿಂಗ್ ಇದೆ, ಅದರಿಂದಾಗಿ ಮೂವ್ಮೆಂಟ್ ಬರುತ್ತೆ, ಫ್ಯಾನ್ ಓಡತ್ತೆ, ನಿಶ್ಶಬ್ದವಾಗಿ ಓಡತ್ತೆ. ಅದೇ ನೀವು ಮ್ಯಾರೇಜ್ ಹಾಲಿಗೆ ಹೋದರೆ ಹತ್ತರಲ್ಲಿ ಒಂದು ಫ್ಯಾನು ಕರ 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 ಅಂತೇಳಿ ಶಬ್ದ ಮಾಡುತ್ತೆ. ಯಾಕೆ ಹೇಳಿ? ಯಾಕಂದರೆ ನಾವು ಎಣಿಸ್ತೀವಿ ಓವರ್ ಯೂಸ್ ಆಗಿರ್ಬೋದೋ ಏನೋ ಅಂತೇಳಿ. ಇಲ್ಲ, ನಾವು ಎಣಿಸ್ತೀವಿ ಆಯಿಲಿಂಗ್ ಗ್ರೀಸಿಂಗು. ಎಲ್ಲಿರಿ ನಾವು ಆಯಿಲಿಂಗ್ ಗ್ರೀಸಿಂಗ್ ಮಾಡಿದ್ದನ್ನು ಯಾರಾದರೂ ನೋಡಿದಾರ? ಫ್ಯಾನ್ ಇದ್ದು ರೆಗ್ಯುಲೇಟರ್ ಚೇಂಜ್ ಮಾಡ್ತೀವಿ ಹೆಚ್ಚಂದರೆ, ಬಟ್ ಆಯಿಲ್ ಗ್ರೀಸು ಹಾಕೋದಿಲ್ಲ. ಮುಖ್ಯವಾದ ಪ್ರಾಬ್ಲಮ್ ಏನು ಅಂದರೆ, ನಾವು ಇವಾಗ ಒಂದು ಮನೆ ಫ್ಯಾನು ನೀವು ಎಣಿಸಿದ್ರೆ ದಿನ ರಾತ್ರಿ ಓಡುತ್ತೆ. ಅದೇ ನೀವು ಮ್ಯಾರೇಜ್ ಹಾಲ್ ಫ್ಯಾನ್ ನೋಡಿ, ವರ್ಷಕ್ಕೆ 2 ತಿಂಗಳು ಸೀಸನ್ನಲ್ಲಿ ಓಡುತ್ತೆ, ಬೇರೆ ಟೈಮ್ ಆಫ್ ಇರುತ್ತೆ. ಆ ಪ್ರಾಬ್ಲಮ್ ಯಾವಾಗ ಆ ಫ್ಯಾನು ಬೇರಿಂಗು ರೆಸ್ಟಲ್ಲಿ ಇರಬೇಕಾದ್ರೆ ರಸ್ಟ್ ಹಿಡಿತದೆ ನೋಡಿ. ಆ ರಸ್ಟ್ ಹಿಡಿಯೋದಕ್ಕೆ ಆ ನಂತರ ಅದಕ್ಕೆ ಮೂವ್ಮೆಂಟ್, ಆ ಫ್ರೀ ಮೂವ್ಮೆಂಟ್ ಬರೋದಿಲ್ಲ. ಫ್ರಿಕ್ಷನ್ ಫ್ರೀ ಮೂವ್ಮೆಂಟ್ ಅನ್ನೋದು ಆ ಬೇರಿಂಗಿಗೆ ಬರೋದಿಲ್ಲ. ಅದೇ ಥರ ಎಕ್ಸಾಕ್ಟ್ಲಿ. ಯಾಕಂದರೆ ಇವಾಗ ನೀವು ಎಣಿಸ್ಕೊಳ್ಳಿ, 33 ಬೋನ್ಸು, ಪ್ರತಿ 2 ಬೋನ್ನ ಮಧ್ಯೆ 3 ಬೇರಿಂಗ್, ಎಷ್ಟಾಯ್ತು ರೀ? 96 ಬೇರಿಂಗ್ ಆಯ್ತು. ನಾವು ಎಷ್ಟು ಸಲ ದಿನಕ್ಕೆ ಹೀಗೆ ಕುತ್ತಿಗೆಯನ್ನು ಪೂರ್ತಿ ಆಡಿಸ್ತೀವಿ, ಎಷ್ಟು ಸಲ ಬಗ್ಗಿ ನೆಲ ಮುಟ್ತೀವಿ, ಎಷ್ಟು ಸಲ ಭಾರ ಎತ್ತೀವಿ. ಈ ಜಾಯಿಂಟ್ಸನ್ನು ನಾವು ಯೂಸ್ ಮಾಡ್ಕೊಳ್ಳಲ್ಲ. ಬೇಸಿಕಲಿ ಇಟ್ ಈಸ್ ನಾಟ್ ಓವರ್ ಯೂಸ್, ಇಟ್ ಈಸ್ ಮಿಸ್ಯೂಸ್ ಆರ್ ಡಿಸ್ಯೂಸ್ ಮೋರ್ ಅಪ್ರೋಪ್ರಿಯೇಟ್ಲಿ. ಡಿಸ್ಯೂಸ್ ಮಾಡಿ ಅದಕ್ಕೆಲ್ಲ ರಸ್ಟ್ ಹಿಡಿದು ಕೆಲವೊಂದು ಪೋಸ್ಚರ್ಸ್ಗಳು ಕೂತಿರೋದು ಅಥವಾ ಎದ್ ನಿಲ್ಲೋದು, ಪೋಸ್ಚರ್ಸ್ಗಳ ಮಿಸ್ಯೂಸ್ ಅಂದ್ರೆ ಡಿಸ್ಯೂಸ್ ಅಂತ ಹೇಳಿದ್ರಿ. ಸೊ ಆ ತರ ಆದಾಗ ಇವಾಗ ನಿಮ್ಮ ಪಿಕ್ಚರಲ್ಲಿ ಕಾಣೋ ಥರ ಸ್ಕ್ರೀನಲ್ಲಿ ಆ ಬೆನ್ನಲ್ಲಿ ಕರ್ವ್ಸ್ ಇದೆ ರೀ,
ಅದಕ್ಕೆ ಆಪೋಸಿಟ್ ಆಗಿ ನಾವು ಅದನ್ನ ಬೆಂಡ್ ಮಾಡ್ಕೊಂಡು ಕೂತ್ರೆ, ಇವಾಗ ಟಿವಿ ನೋಡ್ಬೇಕಾದ್ರೆ ಸೋಫಾದ ಮೇಲೆ ಪೂರ್ತಿಯಾಗಿ ಜಾರ್ಕೊಂಡು ಕೂತು ಮಲ್ಗಿ, ಅರ್ಧ ಕೂರೋದು ಅಲ್ಲ, ಆ ಕಡೆ ಮಲ್ಗೋದು ಅಲ್ಲ. ಹೌದು, ಒಂಥರ ವಿಚಿತ್ರವಾಗಿ ನೋಡಿದ್ರೆ ಖಂಡಿತವಾಗ್ಲೂ ಯಾಕ್ರಿ ಬರಬಾರ್ದು, ಬಂದೇ ಬರುತ್ತೆ. ಸೊ ಇನ್ನು ಕೆಲವೊಂದು ಅವರ ಪ್ರೊಫೆಷನ್ಗೆ ಸಂಬಂಧಿಸಿರುವಂತದ್ದು, ಕೆಲವರು ಈ ಡ್ರೈವರ್ಸ್ಗಳಾಗಿರಬಹುದು, ಅವ್ರು ಯಾವಾಗಲೂ ಕೂತ್ಕೊಂಡು ಡ್ರೈವ್ ಮಾಡ್ತಾನೆ ಇರಬೇಕಾಗುತ್ತೆ. ಇಂತಹ ವೃತ್ತಿ ಇರೋರಿಗೂ ಕೂಡ ಹೆಚ್ಚು ಬೆನ್ನು ನೋವು ಕಾಡುವಂಥದ್ದು ಹಾಗಾದ್ರೆ? ಹೌದು, ಯಾಕಂದ್ರೆ ಈ ಇಂಥ ಕೆಲಸಗಳಲ್ಲಿ ಇವಾಗ ಡ್ರೈವರ್ ಕೆಲಸ ಮಾಮೂಲಿ ಕೆಲಸ ಇರ್ಬೋದು, ಬಟ್ ಇವಾಗ ಕಾಲದಲ್ಲಿ ಹೆಚ್ಚಿನವರೆಲ್ಲ ಈ ಬೆಂಗಳೂರು IT ಸಿಟಿ ಇಲ್ಲಿ ನೋಡಿದ್ರೆ ಎಲ್ಲರೂ ಕೂತ್ಕೊಂಡೇ ಮಾಡೋದು, ಎಲ್ಲರೂ ಕಂಪ್ಯೂಟರ್ ಮುಂದೆನೆ ಕೂರೋದು. ಕೆಲವೊಂದು ಜನರ ಹತ್ರ ನಾವು ಮಾತಾಡುವಾಗ ನಮ್ಗೆ ಅನ್ಸುತ್ತೆ, ಅಯ್ಯೋ ಪಾಪ ಇಷ್ಟೊಂದು ಗಂಟೆ ಹೇಳೋದನ್ನ ಮರ್ತೇ ಬಿಡ್ತಾರೆ ಜನ. ಕೂತೇ ಇರ್ತಾರೆ, ಕುರ್ಚಿಯಿಂದ ಏಳ್ಬೇಕು, ಒಂದ್ ಸ್ವಲ್ಪ ಆ ಕಡೆ ಈ ಕಡೆ ಮೈಯನ್ನು ಹಂದಾಡಿಸ್ಬೇಕು ಅನ್ನೋ ಜ್ಞಾನನೂ ಇರೋದಿಲ್ಲ, ಅಷ್ಟೊಂದು ಮುಳುಗಿ ಹೋಗಿರ್ತಾರೆ ಕೆಲಸದಲ್ಲಿ. ಇವಾಗ ಡ್ರೈವಿಂಗ್ನವರು ಅಷ್ಟೇ, ಇಳಿತಾರೆ, ಬ್ರೇಕ್ ತಗೊಂಡು ಕಾಫಿ ಕುಡಿತಾರೆ, ಟೀ ಕುಡಿತಾರೆ ಅಂತೇಳಿ ಒಂದು ಸ್ವಲ್ಪ ಮೈಯನ್ನು ನಾವು ಸ್ಟ್ರೆಚ್ ಮಾಡ್ಕೊಳ್ಳೋಣ, ಆ ಭಾವನೆ ಬರೋದಿಲ್ಲ. ಅದು ತಪ್ಪು ನೋಡಿ. ಎಲ್ಲರಿಗೂ ಅಷ್ಟೇ ಈ ಎಲ್ಲ ಬೇರಿಂಗ್ಗಳು ನಾನು ಹೇಳಿದಲ್ಲ, ಆ ಜಾಯಿಂಟ್ಸ್ಗಳನ್ನೆಲ್ಲ ನಾವು ಸ್ವಲ್ಪ ವಾರ್ಮ್ ಅಪ್ ಮಾಡಿಕೊಂಡು ಫ್ರೀಯಾಗಿ ಇಟ್ಕೊಂಡ್ರೆ ರೆಸ್ಟ್ ಹಿಡಿಯೋದಿಲ್ಲ, ಆಗ ಜಾಯಿಂಟ್ಗಳು ಸ್ಟಕ್ ಆಗೋದಿಲ್ಲ. ಅದನ್ನು ಬಿಟ್ಬಿಟ್ಟು ನಾವು ಹಾಗೆ ಅದನ್ನು ಬಿಟ್ಟು ಯೂಸ್ ಮಾಡದೆ ನಾವು ಹಾಳು ಮಾಡ್ತಾ ಹೋಗ್ತೀವಿ, ಆನಂತರ ಡಾಕ್ಟರ್ಸನ್ನು ಚೇಂಜ್ ಮಾಡ್ತಾ ಹೋಗ್ತೀವಿ ಅಷ್ಟೇ. ಹೌದು. ಸಾಮಾನ್ಯವಾಗಿ ಬೆನ್ನು ಹುರಿಯಲ್ಲಿ ಯಾವ್ಯಾವ ರೀತಿಯ ಸಮಸ್ಯೆಗಳು ಕಾಣಬಹುದು ಅಂತ ಹೇಳ್ತೀರಾ? ತುಂಬಾ ಕಾಮನೆಸ್ಟ್ ಪ್ರಾಬ್ಲಮ್ ವಿತ್ ದಿ ಬ್ಯಾಕ್ ಇಸ್ ರಿಲೇಟೆಡ್ ಟು ದಿ ಡಿಸ್ಕ್. ಅಂದ್ರೆ ಡಿಸ್ಕಿನ್ ಪ್ರಾಬ್ಲಮ್ ತುಂಬಾ ಜನರಿಗೆ ಇರುತ್ತೆ, ಬಟ್ ಕೆಲವೊಂದ್ಸಲ ನೋಡ್ಬೇಕಾದ್ರೆ ಇದು ಓವರ್ ರೇಟೆಡ್ ಆಲ್ಸೋ ಟು ಎನ್ ಎಕ್ಸ್ಟೆಂಟ್. ಯಾಕಂದ್ರೆ ಆಲ್ಮೋಸ್ಟ್ ಲಾಟ್ ಆಫ್ ಪೀಪಲ್ ಯು ವಿಲ್ ಸಿ ದಟ್ ಪೀಪಲ್ ಕಮಿಂಗ್ ಅರೌಂಡ್ ವಿತ್ MRIs. ಇವಾಗ ಬಾಯಿ ಬಂದದ್ದಕ್ಕೆಲ್ಲ MRIನೇ, ಬೆನ್ನಿನ ಮೇಲೆ ಕೈ ಇಟ್ಟರೆ MRI ಬರೆದು ಕೊಡ್ತೀವಿ. ಬಟ್ ಇದು ಸೂಕ್ತ ರೀತಿಯ ವಿಧಾನ ಅಲ್ಲ. ಯಾಕಂದ್ರೆ ಬೆನ್ನೋವಿಗೆ ತುಂಬಾ ಕಾರಣ ಇರ್ಬೋದು, ಅದರಲ್ಲಿ ಸ್ಲಿಪ್ ಡಿಸ್ಕು ಒಂದು. ಇವಾಗ ಸ್ಲಿಪ್ ಡಿಸ್ಕ್ ಇರೋರಿಗೆ ವಿದೌಟ್ MRIನೂ ಟ್ರೀಟ್ಮೆಂಟ್ ಆಗುತ್ತೆ, ಸರಿ ಹೋಗ್ತಾರೆ ಅಂತೇಳಿ. MRI ಆದಮೇಲೆ ಏನಾಗುತ್ತೆ, ಅವರಿಗೆ ಒಂದು ಮನಸ್ಸಿನಲ್ಲಿ ಆ ಡಿಸ್ಕನ್ನು ನಾವು ಡಾಕ್ಟರ್ ಆಗಿ ಒಂದು ತೋರಿಸ್ತೀವಿ, ಹೀಗೆ ನೋಡಿ ಇದು ಸ್ಲಿಪ್ ಆಗಿದೆ, ನರದ ಮೇಲೆ ಕೂತಿದೆ ಅಂತೇಳಿ. ಆ ನೋವು ಹೋಗ್ಬೋದು, ಬಟ್ ಆ ಪೇಷಂಟಿಗೆ ಆ ಚಿತ್ರ ಉಳ್ಕೊಳ್ಳುತ್ತೆ ತಲೆಯಲ್ಲಿ, ಮುಕ್ಕಾಲಂಶ ಹುಚ್ಚ ಹಿಡಿದು ಹೋಗುತ್ತೆ. ಆಮೇಲೆ ಆ ಡಾಕ್ಟರ್ ಸರಿ ಇಲ್ಲ, ಇನ್ನೊಬ್ರ ಹತ್ರ ಹೋಗ್ತಾರೆ, ಇನ್ನೊಬ್ರು ಸರಿ ಇಲ್ಲ, ಇನ್ನೊಬ್ರು ಅಂತೂ ನಿಲ್ಲೋದಿಲ್ಲ, ನಿಂತಲ್ಲಿ ನಿಲ್ಲೋದಿಲ್ಲ. ಆ ಚಿತ್ರ ಪಿಕ್ಚರ್ ತಲೆಯಲ್ಲಿ ಉಳ್ಕೊಳ್ಳುತ್ತೆ. ಕೆಲವು ಸರ್ತಿ ಕೆಲವೊಬ್ಬರಿಗೆ ಬೆನ್ನು ನೋವು ಅನ್ನೋಂಥದ್ದು ಬೆಳಿಗ್ಗೆ ಎದ್ದ ತಕ್ಷಣ ಸ್ವಲ್ಪ ಹೊತ್ತು ಬೆನ್ನು ನೋವು ಇರುತ್ತೆ, ಆಮೇಲೆ ಸರಿ ಹೋಗುತ್ತೆ. ಸೊ ಆಮೇಲೆ ಸರಿ ಹೋಗುತ್ತೆ, ತಾನಾಗೆ ಸರಿ ಹೋಗುತ್ತೆ ಬಿಡಿ ಅಂತ ನೆಗ್ಲೆಕ್ಟ್ ಮಾಡಿದ್ರೆ ಜಾಸ್ತಿ ಆಗುವಂತಹ ಸಾಧ್ಯತೆಗಳಿರುತ್ತಾ ಅಂತ? ಖಂಡಿತವಾಗ್ಲು. ನೋವು ಬಂದ್ಬಿಟ್ಟು ಈಸ್ ಅ ಪ್ರೊಟೆಕ್ಟಿವ್ ರಿಫ್ಲೆಕ್ಸ್. ಇಟ್ ಈಸ್ ನಾಟ್ ಎ ಬ್ಯಾಡ್ ಥಿಂಗ್. ಇದು ಬಂದ್ಬಿಟ್ಟು ಬರ್ಗ್ಲರ್ ಅಲಾರ್ಮ್ ತರ. ಬರ್ಗ್ಲರ್ ಅಲಾರ್ಮ್ ಹಾಕಿದ್ದು ಬಾಡಿ. ಯಾಕೆ? ಎಲ್ಲೋ ಒಂದು ಏಟಾಯ್ತು, ಗಾಯ ಆಯ್ತು, ಹುಣ್ಣಾಯ್ತು ಅಂದ್ರೆ ಬಾಡಿಗೆ ನೋವು ಅಂತೇಳಿ ಗೊತ್ತಾಗುತ್ತೆ. ಈಗ ಚೂಟಿದ್ರೆ ನೋವಾಗುತ್ತೆ. ಯಾಕೆ ಹೇಳಿ? ಚರ್ಮ ಡ್ಯಾಮೇಜ್ ಆಗ್ತಾ ಇದೆ ಅಂತೇಳಿ ಬಾಡಿ ನಿಮಗೆ ತಲೆಗೆ ಮೆಸೇಜ್ ಕೊಡುತ್ತೆ. ಆವಾಗ ನಾವು ಫೀಲ್ ಮಾಡ್ತೀವಿ, ಹೌದು ನೋವಾಗಿದೆ, ಡಾಕ್ಟ್ರು ಚೂಟ್ತಿದ್ದಾರೆ, ನಾನು ಕೈ ತೆಗಿಬೇಕು ಅಂತೇಳಿ ನಿಮ್ಗೆ ಅರ್ಥ ಆಗತ್ತೆ. ಅದು ಬಿಟ್ಬಿಟ್ಟು ನಾವು ಬರ್ಗ್ಲರ್ ಅಲಾರ್ಮನ್ನು ಆಫ್ ಮಾಡಿದರೆ ಶಬ್ದ ಬರೋದಿಲ್ಲ, ಹೌದು, ಬಟ್ ಕಳ್ಳ ಹೋಗಿದ್ರೆ ನಮ್ಗೆ ಸೇಫ್ಟಿಯಲ್ಲಿದ್ದರೆ ಇರುತ್ತೆ. ಹಾಗಾಗಿ ನಾವು ಇವಾಗ ಏನು ಹೇಳೋದಂದ್ರೆ, ನೋವು ಅನ್ನೋದು ನಿಮ್ಮ ವೈರಿ ಅಲ್ಲ, ಅದು ಮಿತ್ರ. ಹೌದು. ಬಟ್ ನಾವು ವೈರಿ ಥರ ಟ್ರೀಟ್ ಮಾಡ್ತೀವಿ. ಯಾಕೆ ಬಂದದ್ದು ಅಂತೇಳಿ ಆ ಕಾಯಿಲೆಯನ್ನು ಕಂಡುಹುಡುಕ್ಬೇಕು ಹೊರತು ಪೇಯ್ನ್ ಇಸ್ ಓನ್ಲಿ ಎ ಸಿಂಪ್ಟಮ್. ಅದೊಂದು ನಮಗೆ ಜ್ಞಾನ ಅಷ್ಟೇ. ಇವಾಗ ನಮ್ಗೆ ಮುಟ್ಟಿದ್ರೆ ಗೊತ್ತಾಗುತ್ತೆ ತಪ್ಪು ಮಾಡ್ತಾ ಇದ್ದೀರಿ ಅನ್ನೋದು ಬಾಡಿಗೆ ಒಂದು ಸಿಗ್ನಲ್ ಕೊಡ್ತಾ ಇದೆ ಅಷ್ಟೇ. ನಾವು ಆ ಪೇಯ್ನ್ ಕಿಲ್ಲರ್ ತಗೊಂಡು ಸಿಗ್ನಲ್ ಆಫ್ ಮಾಡೋದು ಅರ್ಥ ಇಲ್ಲ. ಅದು ಬಿಟ್ಬಿಟ್ಟು ಯಾವ್ದ್ರಿಂದಾಗಿ ಬರ್ತಾ ಇದೆ ಅಂತ ಹೇಳೋದನ್ನ ಕಂಡುಹುಡುಕಿ ಅದಕ್ಕೆ ಟೆಂಪರರಿ ಅಲ್ಲ, ಪರ್ಮನೆಂಟ್ ಕ್ಯೂರ್ ಅನ್ನು ಕಂಡುಕೊಂಡ್ರೇನೆ ನಮಗೆ ಪೂರ್ಣ ಪರಿಹಾರ ಸಿಗೋದು. ಇಲ್ಲ ಅಂದ್ರೆ ಎಷ್ಟು ಜನ ಡಾಕ್ಟರ್ ನೋಡಿದ್ರು ನಿಮ್ಗೆ ಸಮಾಧಾನ ಆಗೋದಿಲ್ಲ. ಖಂಡಿತ ಡಾಕ್ಟರ್. ಹಾಗಾದ್ರೆ ಬೆನ್ನು ಹುರಿ ಸಮಸ್ಯೆ ಯಾವ್ಯಾವ ರೀತಿ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿದ್ರಿ, ಬಟ್ ಇದಕ್ಕೊಂದು ಶಾಶ್ವತ ಚಿಕಿತ್ಸೆ ಕೂಡ ಎಲ್ಲರೂ ಬಯಸ್ತಾ ಇರ್ತಾರೆ. ಪದೇ ಪದೇ ಬರ್ತಾ ಇರುತ್ತಪ್ಪ ಬೆನ್ನು ನೋವು ಅಂತ, ಅದ್ರ ಬಗ್ಗೆ ಕೂಡ ಮಾತಾಡ್ತೀನಿ. ವೀಕ್ಷಕರೇ, ಬೆನ್ನು ಹುರಿಗೆ ಹಾಗಾದ್ರೆ ಯಾವ ರೀತಿ ಚಿಕಿತ್ಸೆ ಇದೆ ಅನ್ನೋದ್ರ ಬಗ್ಗೆ ತಿಳ್ಕೋಣ. ಅದಕ್ಕೂ ಮೊದಲು ಒಂದು ಸಣ್ಣ ವಿರಾಮ.